ನಿತ್ಯ ಜೀವನದಲ್ಲಿ ಕಗ್ಗ ಭಾಗ 41. ಗೆದ್ದುದೇನೆಂದು ಕೇಳದೆ. ಖದ್ಯೋತನಂತೆ ಬಿಡುಗೊಳದೆ ಧರ್ಮವಾಚರಿಸು, ವಿದ್ಯುಲ್ಲತೆಯ ತೆರದಿ ತೇಜಗಳ ಸೂಸು. ಗೆದ್ದುದೇನೆಂದು ಕೇಳದೆ ನಿನ್ನ ಕೈ ಮೀರೆ, ಸದ್ದು ಮಾಡದೆ ಮುಡುಗು ಮಂಕುತಿಮ್ಮ. ಸೂರ್ಯನನ್ನು ಕೇಳಿ, ಯಾಕಪ್ಪ ಬೆಳಕನ್ನು ಕೊಡ್ತೀಯಾ ಎಂತು. ಬೆಳಕನ್ನು ಕೊಡುವುದೇ ಸೂರ್ಯನ ಧರ್ಮ, ಹಾಗೆ ಗಾಳಿ ಬೀಸುವುದೇ ಗಾಳಿಯ ಧರ್ಮ. ಯಾಕೆ ಮರ ಗಿಡಗಳು ಫಲವನ್ನು ಕೊಡುತ್ತವೆ? ಫಲವನ್ನು ಕೊಡುವುದೇ ಅದರ ಧರ್ಮ. ಹಾಗೆ ನಮ್ಮ ಧರ್ಮ ಹೇಗಿರಬೇಕು ಅಂದರೆ, ಮಾಡುವ ಕೆಲಸವನ್ನು ಏನೇನೂ ಫಲದಾಸೆ ಇಲ್ಲದೆ ಪರಮೇಶ್ವರ ಶರೀರವನ್ನು ಕೊಟ್ಟಿದ್ದಾನೆ. ಇದಂ ಶರೀರಂ ಖಲು ಪರೋಪಕಾರಾರ್ಥಂ. 4 ಜನರಿಗೆ ಉಪಕಾರ ಮಾಡಲೆಂದೇ ಈ ಶರೀರವನ್ನು ಕೊಟ್ಟಿದ್ದಾನೆಂದು ಪರಹಿತಕ್ಕಾಗಿ ನಾನು ಇದ್ದೇನೆಂಬ ಭಾವನೆಯಲ್ಲಿ ಬೆಳಗ್ಗೆ ಎದ್ದ ಮೇಲೆ ಆ ಮನಸ್ಸಿಗೆ ನಾವಾಗಿ ಹೇಳಿಕೊಳ್ಳಬೇಕು. ಕೆಲಸವನ್ನು ಮಾಡುವಾಗ ಮನಸ್ಸಿಟ್ಟು ಮಾಡಬೇಕು. ಗೆದ್ದುದೇನೆಂದು ಕೇಳದೆ, ನಾವು ಬಯಸಿದ್ದು ಸಿಗಲಿಲ್ಲ ಎಂದು ಕೊರಗದೆ ಕೆಲಸವನ್ನು ಮಾಡಬೇಕು. ಆನಂದ ಶಾಂತಿ ಒಳಗಡೆ ಇದೆ, ಹೊರಗಡೆ ಹುಡುಕುವುದು ವ್ಯರ್ಥ ಎಂದು DVG ವಿವರಿಸುತ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.